ಇನ್ನು ಪಂಚಾಂಗದ ವೈಶಿಷ್ಟ್ಯ ಏನಪ್ಪ, ಏನು ವೈಜ್ಞಾನಿಕತೆ ಐತ, ನಿಸರ್ಗದಾಗಿರೋದು ಏನೈತಪ್ಪ ನೋಡಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅಂತ ಬರ್ತಾರೆ. ಅದಕ್ಕ ದವನದ ಹುಣ್ಣಿಮೆ ಅಂತ ಹೇಳ್ತಾರ, ಅಥವಾ ಚೈತ್ರ ಮಾಸದ ಹುಣ್ಣಿಮೆ. ಈಗ ಚೈತ್ರ ಅಂದ್ರ ಏನು, ವೈಶಾಖ. ಈಗ ಚಾಂದ್ರಮಾನ ಅಂದ್ರೆ ಚಾಂದ್ರ ಮಾಸಗಳು ಅಂತ ಹೇಳ್ತಾರೆ. ಇದಕ್ಕ ಚಾಂದ್ರಮಾನದಲ್ಲಿ 12 ಮಾಸಗಳು ಬರ್ತಾವ. ಅವು ಯಾವ ಅಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಅಂತ ಹೆಸರಿಟ್ರು. ಈ ಹೆಸರುಗಳು ಹೇಗೆ ಬಂದು, ಇದು ಒಂದು ಕುತೂಹಲಕಾರಿಯಾದಂತ ವಿಚಾರ ತಾನೆ. ಯಾರ ಮಹಾರಾಜರ ಹೆಸರಿಟ್ರು ಅಥವಾ ದೇವತೆಗಳ ಹೆಸರಿಟ್ರು ಏನಿಲ್ಲ, ನಿಸರ್ಗದಲ್ಲಿ ಏನಿತ್ತು ಅದನ್ನೇ ನಮ್ಮ ಪ್ರಾಚೀನರು ಹೆಸರಿಟ್ರು. ಈಗ ಉದಾಹರಣೆಗೆ ಚೈತ್ರ ಮಾಸ ಅಂತ ಯಾಕೆ ಬಂತಂದ್ರ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮಾ ತಿಥಿ ಇರುವ ದಿವಸ ಚಂದ್ರನು ಆ ನಕ್ಷತ್ರದ ಸಮೀಪದಲ್ಲಿಯೇ ಇರುತ್ತಾನೆ. ಹಾಗಾಗಿ ಆ ಚಿತ್ತ ನಕ್ಷತ್ರಕ್ಕೆ ಚೈತ್ರ ಮಾಸ ಅಂತ ಬಂತು. ಇನ್ನು ವೈಶಾಖ ಮಾಸ ಅಂತ ಯಾಕೆ ಬಂತು ಅಂತಂದ್ರ, ಆ ವೈಶಾಖ ಮಾಸದ ಪೂರ್ಣಿಮಾ ತಿಥಿ ಇರುವ ದಿವಸ ವಿಶಾಖ ನಕ್ಷತ್ರದ ಹತ್ತಿರದಲ್ಲಿ ಚಂದ್ರನು ಇರುತ್ತಾನೆ. ನೋಡಿ, ಎಷ್ಟೊಂದು ವೈಜ್ಞಾನಿಕವಾದಂತಹ ವಿಚಾರಗಳನ್ನು ನಮ್ಮ ಪೂರ್ವಜರು ಹೇಳಿದ್ದಾರೆ. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಅಂತಗಳೇ ಇವ್ಯಾವ ನಿಸರ್ಗಕ್ಕೆ ಸಂಬಂಧಪಟ್ಟು ಅನ್ನೋದು ನನಗಂತೂ ಗೊತ್ತಿಲ್ಲ, ನೀವೇ ತಿಳಿಬಹುದು. ಆಯ್ತಾ. ಇನ್ನು ಜನವರಿ 1ಕ್ಕೆ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಆ ಪ್ರಕೃತಿಯಲ್ಲಿ ಆ ಜನವರಿ 1ಕ್ಕೆ ಯಾವ ಬದಲಾವಣೆಗಳು ಆಗುವುದಿಲ್ಲ. ನೋಡಿ, ಈ ಪಂಚಾಂಗದಲ್ಲಿ ನೋಡಿ, ನಮ್ಮ ಪಂಚಾಂಗದಲ್ಲಿ ಆಯನಗಳನ್ನು ಹೇಳ್ತಾರ. ಏನಪ್ಪ ಆಯನ ಅಂದ್ರೆ ಏನು ಆಯನಗಳ ಮಹತ್ವ ನೋಡಿ. ಆಯನಗಳಿಗೆ ಎಷ್ಟೊಂದು ಮಹತ್ವ ಐತ. ನಿಸರ್ಗದಲ್ಲಿ ಏನೈತೆ ಅದನ್ನೇ ಹೇಳಿದ್ದಾರೆ ವಿನ ನಿಸರ್ಗದಲ್ಲಿ ಇಲ್ಲದ್ದು ಏನನ್ನು ನಮ್ಮ ಪೂರ್ವಜರು ಹೇಳಿಲ್ಲ. ಈಗ ಉತ್ತರಾಯಣ ಅಂತ ಹೇಳ್ತೀವಿ. ಉತ್ತರಾಯಣದಲ್ಲಿ 2 ಟೈಪ್, ಒಂದು ಸಾಯನ ಉತ್ತರಾಯಣ, ಇನ್ನೊಂದು ನಿರಯನ ಉತ್ತರಾಯಣ ಅಂತ. ಈಗ ಸಾಯನ ಉತ್ತರಾಯಣ ಡಿಸೆಂಬರ್ 22ಕ್ಕೆ ಸ್ಟಾರ್ಟ್ ಆಯಿತು. ಅಂದ್ರೆ ಆ ಡಿಸೆಂಬರ್ 22ಕ್ಕೆ ಸೂರ್ಯನು ದಕ್ಷಿಣದಿಂದ ಉತ್ತರದ ಕಡೆ ತನ್ನ ಪಥವನ್ನು ಬದಲಾವಣೆ ಮಾಡಿದ. ಇಡೀ ಚಾಂದ್ರಮಾನ ವರ್ಷಗಳಲ್ಲಿ ಅತ್ಯಂತ ಚಿಕ್ಕ ಹಗಲು ಎಂದಿರುತ್ತೆ ಅಂತಂದ್ರ ಉತ್ತರಾಯಣ ದಿನ ಚಿಕ್ಕ ಹಗಲಿರುತ್ತದೆ. ಇದು ಭಾರತೀಯ ಖಗೋಳ ವಿಜ್ಞಾನ, ನಿಸರ್ಗದಲ್ಲಿ ಇದ್ದದ್ದನ್ನು ಅವ್ರು ಹೇಳ್ತಾರೆ. ನೋಡಿ, ಆಯನ ಅಂದ್ರೆ ಏನಂತಂದ್ರ ಭೂಮಿಯು ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದಲ್ಲಿ ಪ್ರದಕ್ಷಿಣೆ ಹಾಕುವಾಗ, ಅಂದ್ರೆ ತನ್ನ ಸುತ್ತ ತಾನು ಪ್ರದಕ್ಷಿಣೆ ಹಾಕುತ್ತಾ ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದಲ್ಲಿ ಪ್ರದಕ್ಷಿಣೆ ಹಾಕುವಾಗ 4 ದಿನಗಳನ್ನು ನಿರ್ಮಿಸುತ್ತಾನೆ. ಒಂದು ಮೇಷ ಸಂಕ್ರಾಂತಿ, ಎರಡನೇದು ತುಲಾ ಸಂಕ್ರಾಂತಿ, ಒಂದು ಮಕರ ಸಂಕ್ರಾಂತಿ ಮತ್ತು ಕರ್ಕ ಸಂಕ್ರಾಂತಿ ಅಂತ. ಇದಕ್ಕೆ ವಿಷುವ ಸಂಕ್ರಾಂತಿಗಳು ಅಂತ ಕರೀತಾರೆ. ಮೇಷ ಮತ್ತು ತುಲಾ ಸಂಕ್ರಾಂತಿಗಳಿಗೆ ಸೂರ್ಯನು ಮೇಷ ಸಂಕ್ರಾಂತಿಗೆ ಮತ್ತು ತುಲಾ ಸಂಕ್ರಾಂತಿಗೆ ಬಂದ ದಿವಸ ಇಡೀ ಜಗತ್ತಿನಲ್ಲಿ ಹಗಲು ಮತ್ತು ರಾತ್ರಿಗಳು ಸಮ ಪ್ರಮಾಣವಾಗಿರುತ್ತವೆ. ಅದಕ್ಕೆ ಇಕ್ವಿನ್ಯಾಕ್ಸ್ ಅಂತ ಹೇಳ್ತಾರೆ. ನೋಡಿ, ಎಷ್ಟು ಅದ್ಭುತವಾದಂತಹ ಖಗೋಳ ವಿಜ್ಞಾನ. ನಾವು ನಮ್ಮಲ್ಲೇ ಇಂಥ ದೊಡ್ಡ ದೊಡ್ಡ ವಿಜ್ಞಾನ ಇದ್ರೂ ಸಹಿತವಾಗಿ ಹಿತ್ತಲ ಗಿಡ ಮುದ್ದಲ್ಲ ಅಂತ ಏನು ನಾವು ಹೇಳ್ತೀವಲ್ಲ, ಹಾಗಾಗಿ ನಮ್ಮ ವಿದ್ಯೆ ನಮಗ ಮುದ್ದಲ್ಲ ಏನು ಅನ್ನಿಸ್ತಾ ಇದೆ. ಎಷ್ಟು ಅದ್ಭುತವಾದಂಥ ವಿಜ್ಞಾನವನ್ನು ಹೇಳಿದರು. ದಕ್ಷಿಣಾಯನ ಅಂದ್ರೆ ಏನು? ಅತ್ಯಂತ ದೊಡ್ಡ ಹಗಲು, ಆ ವರ್ಷದಲ್ಲಿಯೇ ಅತ್ಯಂತ ದೊಡ್ಡ ಹಗಲು ಯಾವುದು ಇರುತ್ತದೆಯೋ ಆ ದಿವಸಕ್ಕ ದಕ್ಷಿಣಾಯನ ಅಂತ ಕರೀತಾರ. ನಿನ್ನೆಯೂ ದೊಡ್ಡ ಹಗಲಿರಲ್ಲ,
ನಾಳೆಯೂ ದೊಡ್ಡ ಹಗಲಿರಲ್ಲ, ಇವತ್ತು ಮಾತ್ರ ಅತ್ಯಂತ ದೊಡ್ಡ ಹಗಲಿರುತ್ತದೆ. ಇಡೀ ವರ್ಷದಲ್ಲಿ ಯಾವ ದಿವಸವೂ ಅಂತ ದೊಡ್ಡ ಹಗಲಿರುವುದಿಲ್ಲ. ನೋಡಿ, ಅದೇ ದಿನವನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ದಕ್ಷಿಣಾಯನ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ನೋಡಿ, ಇದು ಅತ್ಯಂತ ಸ್ವಾರಸ್ಯಕರವಾದಂತಹ ವಿಚಾರ ಇದು. ಅದೇ ದಿವಸನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂದ್ರೆ ಅವತ್ತು ದಕ್ಷಿಣಾಯನ. ನೋಡಿ, ಜೂನ್ 21ಕ್ಕೆ ಹೆಚ್ಚು ಕಡಿಮೆ ದಕ್ಷಿಣಾಯನ ಬರುತ್ತೆ. ಯೋಗ ದಿನ, ಅಂತಾರಾಷ್ಟ್ರೀಯ ಯೋಗ ದಿನ ಎಂದಿದೆ? ಜೂನ್ 21 ತಾನೆ. ಹಾಗಾಗಿ ಇದು ಭಾರತೀಯ ಖಗೋಳ ವಿಜ್ಞಾನದ ವೈಜ್ಞಾನಿಕತೆ ಇದು.